ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ಪ್ರಥಮ ವರ್ಷದಲ್ಲಿ ನೀವು ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿರ್ಬೋದು ಮತ್ತು ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ಒಂದಷ್ಟು ಮೈನಾರಿಟಿ ಅಂಡರಲ್ಲಿ ಬರುವಂತಹ ವಸತಿ ಶಾಲೆಗಳಿಗೆ ಪಿ ಯು ಸಿಗೆ SSLC ನಂತರ PUCಗೆ ಅಡ್ಮಿಷನ್ ಪಡ್ಕೋಬೇಕಂತಂದರೆ ಈಗಾಗಲೇ ಒಂದು ಮಾಹಿತಿಯನ್ನು ಕೊಡಲಾಗಿದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ನೀವು ಕೇಳಿರುವಂಥ ಪ್ರಶ್ನೆ ಏನಂತಂದರೆ, ಒಟ್ಟು ಎಷ್ಟು ಸ್ಕೂಲ್ಗಳಿವೆ ಅಂತ ನೀವು ಮಾಹಿತಿಯನ್ನು ಕೇಳಿದಿರಿ, ಪ್ಲಸ್ ಎಷ್ಟು ಸೀಟ್ಗಳಿದ್ದಾವೆ ಅಂತ ಕೂಡ ನೀವು ಮಾಹಿತಿಯನ್ನು ಕೇಳಿದಿರಿ. ಈ ವಿಡಿಯೋದಲ್ಲಿ ನಾನು ಒಟ್ಟು ಎಷ್ಟು ಸೀಟ್ಗಳಿದ್ದಾವೆ, APJ ಅಬ್ದುಲ್ ಕಲಾಂ ಪದವಿ ಪೂರ್ವ ಇರ್ಬೋದು, ಮುಸ್ಲಿಂ ವಸತಿ ಶಾಲೆ ಇರ್ಬೋದು ಮತ್ತು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಎಷ್ಟು ಸೀಟುಗಳಿದ್ದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಿ, ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜುಗಳು ಉನ್ನತೀಕರಣವಾಗಿರುವಂಥ 60 ಸೀಟ್ಗಳನ್ನು ಇಲ್ಲಿ ಮಂಜೂರಾತಿ ಮಾಡಲಾಗಿದೆ. ಮತ್ತು APJ ಅಬ್ದುಲ್ ಕಲಾಂ ಶಾಲೆಯಲ್ಲಿ 50, 60, 80 ಸೀಟ್ಗಳನ್ನು ಇಲ್ಲಿ ಮಂಜೂರಾತಿ ಮಾಡಿರುವಂಥದ್ದು. ಅದೇ ರೀತಿಗೆ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ಇರ್ಬೋದು ಅಥವಾ ಪದವಿ ಪೂರ್ವ ಕಾಲೇಜುಗಳಲ್ಲಿ 60 ಸೀಟ್ಗಳನ್ನು ಇಲ್ಲಿ ಏನು ಅಂದರೆ ಕೊಡಲಾಗಿದೆ, ಆ ಸೀಟುಗಳು ಇರುವಂಥದ್ದು. ಮತ್ತು ಉನ್ನತೀಕರಣ ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜುಗಳಲ್ಲಿ 60 ಸೀಟುಗಳು, ಅಂದರೆ ಇಲ್ಲಿ ತಲಾ 60 ಸೀಟುಗಳನ್ನು ಇಲ್ಲಿ ಕೊಡಲಾಗಿದೆ. ಇದು ಒಟ್ಟು ಏನಪ್ಪ ಅಂತಂದರೆ, ಒಂದೊಂದು ಮೊರಾರ್ಜಿ ದೇಸಾಯಿ ಇರ್ಬೋದು, ಒಂದೊಂದು APJ ಅಬ್ದುಲ್ ಕಲಾಂ ಇರ್ಬೋದು, ಒಂದೊಂದು ಸರ್ಕಾರಿ ವಸತಿ ಶಾಲೆ ಇರ್ಬೋದು ಮತ್ತು ಉನ್ನತೀಕರಣವಾದಂಥ ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜುಗಳಲ್ಲಿ ಒಂದೊಂದು ಸ್ಕೂಲ್ಗಳಲ್ಲಿ 60 ಸೀಟುಗಳನ್ನು ಇಲ್ಲಿ ಪ್ರಥಮ PUCಗೆ ಮಂಜೂರಾತಿಯನ್ನು ಕೊಡಲಾಗಿದೆ.